ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇಲ್ಲಿ ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಬಂದೇ ಬರುವಂತಹ ಒಂದು 6 ಅಂಕದ ಪ್ರಶ್ನೆ. ಇದು ಪ್ರಾಬ್ಲಮೆಟಿಕ್ GDP at MP. ಅಂದರೆ ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಯಾವುದು ಅಂದರೆ ನೋಡಿ, ನಿರ್ದಿಷ್ಟ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಒಂದು ದೇಶದ GDPಯು 3,000 ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಗಳಿಂದ ನಿವ್ವಳ ಉತ್ಪಾದನಾಂಗ ಆದಾಯ NFI 500 ಕೋಟಿ ಇದೆ. ಸವಕಳಿ ವೆಚ್ಚ 450 ಕೋಟಿ ಇದೆ ಮತ್ತು ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ NIT 300 ಕೋಟಿ ಇದೆ. ಹಾಗಾದರೆ ಈ ಕೆಳಗಿನ ಕೋಷ್ಟಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಆಲ್ರೆಡಿ ಅವರು ಕ್ವಶನ್ ಪೇಪರಲ್ಲಿ ಕೆಲವೊಂದು ಕೊಟ್ಬಿಟ್ಟಿದ್ದಾರೆ. GDP at MP 3,000 ಕೋಟಿ ಕೊಟ್ಟಿದ್ದಾರೆ. ಉಳಿದದ್ದು ನಾವು ಕಂಡುಹಿಡಬೇಕು. ಇವಾಗ ಹಾಗಾದರೆ ಏನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು ಅಂದರೆ ಸೂತ್ರಗಳು ನೆನಪಲ್ಲಿರಬೇಕಾಗತ್ತೆ. ಬನ್ನಿ ಹಾಗಾದರೆ ಮೊಟ್ಟ ಮೊದಲು GDP at FC ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಈ ಎಲ್ಲ ಕೋಷ್ಟಕಗಳನ್ನು ನಾವು ಕಂಡುಹಿಡಿಬೇಕು. 6 ಅಂಕದ ಪ್ರಶ್ನೆ ಇದು. ಹಾಗಾದರೆ GDP at FC ಕಂಡುಹಿಡಿಬೇಕು ಅಂದರೆ ಸೂತ್ರ ಏನಪ್ಪ ಅಂದರೆ GDP at MP ಮೈನಸ್ NIT ಇದು ಸೂತ್ರ. ಅದರ ಪ್ರಕಾರನೇ ನಾವು ಸೂತ್ರ ಪ್ರಕಾರ ಅಮೌಂಟನ್ನು ಹಚ್ತಾ ಹೋಗೋಣ. GDP at MP ಆಲ್ರೆಡಿ ಅವ್ರು ಎಷ್ಟು ಕೊಟ್ಟಿದ್ದಾರೆ? 3,000 ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 3,000 ಕೊಟ್ಟಿದ್ದಾರೆ. ಮೈನಸ್ NIT ಎಷ್ಟು ಕೊಟ್ಟಿದ್ದಾರೆ? 300 ಕೋಟಿ ಕೊಟ್ಟಿದ್ದಾರೆ. ಹಾಗಾದರೆ 2,700 ಕೋಟಿ ಆಯಿತು. ಹಾಗಾದರೆ GDP at FC ಎಷ್ಟು? 2,700 ಕೋಟಿ. ಅಂದರೆ ಇಷ್ಟು ನೀವು ಕಂಡುಹಿಡಿದ್ರೆ 1 ಮಾರ್ಕ್ಸ್ ಬಂತು. ನೆಕ್ಸ್ಟ್ ಏನು ಕಂಡುಹಿಡಲಿಕ್ಕೆ ಕೇಳಿದರೆ NDP at MP ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಈ ಒಂದು NDP at MP ಕಂಡುಹಿಡಲಿಕ್ಕೆ ಸೂತ್ರ GDP at MP ಮೈನಸ್ DEP ಅಂದರೆ ಡಿಫ್ರೇಷನ್, ಸವಕಳಿ. ಎಷ್ಟು? GDP at MP 3,000 ಮೈನಸ್ ಡಿಫ್ರೇಷನ್ ಎಷ್ಟು ಕೊಟ್ಟಿದ್ದಾರೆ? 450 ಕೊಟ್ಟಿದ್ದಾರೆ. ಎಷ್ಟಾಯಿತು? 2,550 ಕೋಟಿ ಆಯಿತು. ಇದು ಯಾವುದಿದು? NDP at MP ಕಂಡುಹಿಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು NDP at FC ಕಂಡುಹಿಡಿಯುವಂಥ ಸೂತ್ರ. ಇದನ್ನು ಕಂಡುಹಿಡಿಬೇಕಾದ್ರೆ ನಾವು ಸೂತ್ರ ಹಚ್ಕೊಳ್ಬೇಕು. ಏನಪ್ಪ ಅಂದರೆ NDP at MP ಮೈನಸ್ NIT. NDP at MP ಎಷ್ಟಿದೆ? 2,250 ಜಸ್ಟ್ ಕಂಡುಹಿಡಿದೀವಿ ನಾವು. 2,550 ಮೈನಸ್ NIT ಎಷ್ಟಿದೆ? 300 ಕೋಟಿ ಇದೆ. ಹಾಗಾದರೆ ಎಷ್ಟಾಯಿತು? 2,250 ಕೋಟಿ. ನೆಕ್ಸ್ಟ್ GNP at MP ಕಂಡುಹಿಡಿಬೇಕು. ಬನ್ನಿ, ಅದು ಕಂಡುಹಿಡುವಂಥ ಸೂತ್ರ GDP at MP ಪ್ಲಸ್, ಇದು ಒಂದೇ ಪ್ಲಸ್ ಬರುತ್ತೆ. ಇದು ಭಾಳ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲವೂ ಕೂಡ ಮೈನಸ್ ಆದರೆ ಸೂತ್ರದಲ್ಲಿ ಇದು ಒಂದು ಕೂಡ ಪ್ಲಸ್ ಆಗುತ್ತೆ. ಯಾವುದು ಅಂದರೆ GNP at MP ಕಂಡುಹಿಡಿಬೇಕಂದ್ರೆ ನಾವು ಪ್ಲಸ್ ಮಾಡಬೇಕು. ಯಾವುದ್ರ ಜೊತೆಗೆ? GDP at MP ಪ್ಲಸ್ NFIA. ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿದೆ ನೋಡಿ, NFIA 500 ಕೋಟಿ ಕೊಟ್ಟಿದ್ದಾರೆ. ಬನ್ನಿ, GDP at MP ಎಷ್ಟಿದೆ? 3,000 ಕೋಟಿ ಪ್ಲಸ್ 500 ಕೋಟಿ. ಎಷ್ಟಾಯಿತು? 3,500 ಕೋಟಿ ಆಯಿತು. ಇದು GNP at MP ಕಂಡುಹಿಡಿದೀವಿ ನಾವು. ನೆಕ್ಸ್ಟ್ ಬಂದ್ಬಿಟ್ಟು GNP at FC ಕಂಡುಹಿಡಿಬೇಕು ಅಂದರೆ ಸೂತ್ರ ಸುಲಭ ಇದೆ. ಇದು ಕೂಡ GNP at MP ಮೈನಸ್ NIT. ಎಷ್ಟು? GNP at MP ಎಷ್ಟಿದೆ? ಇಲ್ಲಿ ಜಸ್ಟ್ ಕಂಡುಹಿಡಿದೀವಲ್ಲ, 3,500 ಕೋಟಿ ಮೈನಸ್ NIT ಕಳಿಬೇಕು. ಎಷ್ಟು? NIT 300 ಕೋಟಿ ಈಜ್ಕೊಲ್ಟ್ ಎಷ್ಟಾಯಿತು? 3,200 ಕೋಟಿ ಆಯಿತು. ಲಾಸ್ಟ್ ಒನ್ ಕಂಡುಹಿಡಿಯೋಣ. NNP at MP ಕಂಡುಹಿಡಿಯುವಂಥ ಸೂತ್ರ GNP ಮೈನಸ್ ಡಿಫ್ರೇಷನ್ ಇಸ್ಕೊಲ್ ಟು
GNPAT MP ಎಷ್ಟಿದೆ? 3500 ಕೊಟ್ಟಿದೆ. ಡಿಫ್ರೇಷನ್ ಅಂದರೆ ಸವಕಳಿ ಅಂತ ಅರ್ಥ. ಸವಕಳಿ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಪೇಪರಲ್ಲಿ? 450. ಹಾಗಾದರೆ ಎಷ್ಟು? 3050. ಇಷ್ಟು ನೀವು ಮಾಡಿದರೆ ನಿಮಗೆ ಟೋಟಲಿ ಆಗಿ 6 ಅಂಕಗಳು ಬರುತ್ತೆ. ಓಕೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.